ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಮಾಡ್ತಾ ಇಲ್ಲ, ಆ ನಂಬಿಕೆ ನಾವು ಕಳ್ಕೊಂಡಿದ್ದೀವಿ ಅಂತ ನನಗೆ ಅನಿಸುತ್ತೆ ಸರ್. ಸರ್ ಒಂದು ಸಿನಿಮಾ ಅಂತಲೇ ನನಗೂ ಗೊತ್ತಿರಲಿಲ್ಲ, ಇಂಡಸ್ಟ್ರಿಯಲ್ಲಿ ಇದ್ದು. ಸೊ ರಚಿತಾ ರಾಮ್ ಅವರು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಬಟ್ ತುಂಬ ಸಲೀಸಾಗಿ ಈಸಿಯಾಗಿ ಮಾಡಿದೆ ಅಂತ ಅನಿಸುತ್ತೆ ಸರ್. ನಿಮ್ಮನ್ನ ಫೋಟೋಜೆನಿಕ್ ಅಂತ ಮೊದಲೇ ಹೇಳಿದ್ರೆ ಯಾರಾದ್ರು? ನಾನೇ ಅನ್ಕೊಂಡ್ಬಿಟ್ಟಿದ್ದೆ ಸರ್, ಗೊತ್ತಿಲ್ಲ ನನಗೆ. ಅವ್ರಿಗೆ ಇರೋ ಸುಖ ಸಂಪತ್ತಿಗೆ ಅವ್ರು ಈ ಥರ ಇರೋದು ತುಂಬ ಕಮ್ಮಿ. ಈ ಜಗತ್ತಿನಲ್ಲಿ ಯಾರು ಆ ಥರ ಇರಲ್ಲ. ನನಗೆ ಏನಾದ್ರು ನಾರ್ಮಲ್ ಪ್ಯಾಟರ್ನ್ ಸಿನಿಮಾಗಳು ಮಾಡೋದು ನನಗೆ ಇಷ್ಟ ಅಲ್ಲ ಸರ್. ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು. ಆದರೆ ಒಂದಂತೂ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಯವ್ರು ಪ್ರತಿಯೊಬ್ಬರು ಕನ್ನಡಿಗರು ಹೆಮ್ಮೆ ಪಡ್ತೀರಾ ಸರ್. ಇಲ್ಲಿವರೆಗೂ ಯಾರೂ ಮಾಡಲಿಲ್ಲ, ಇನ್ನು ಮುಂದೆ ಯಾರೂ ಮಾಡೋದಿಲ್ಲ ಅಂದ್ಕೊಳ್ತೀನಿ. ನನ್ನ ಕೈಲಿ ಇದು ಆಗೋದಿಲ್ಲ. ನಾನಾಗಿ ಇರೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ನನ್ನ ತಂದೆ ಮಗ ಅಂತ ಹೇಳಿದ್ರೆ ನಾನು ಇರೋಕ್ಕೆ ಇಷ್ಟ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಜಮೀರ್ ಅಹಮದ್ ಗುತ್ತು ನಿಮಗೆ ಕರ್ನಾಟಕದ ರಾಜಕೀಯದಲ್ಲಿ ಎಂಥ ಪವರ್ಫುಲ್ ವ್ಯಕ್ತಿ ಮತ್ತು ವಿವಾದಾತ್ಮಕ ವ್ಯಕ್ತಿ ಅಂತ. ಅವರ ಮಗ ತದ್ವಿರುದ್ಧ ರಾಜಕೀಯದ ಗಾಳಿಯೂ ನನಗೆ ಸೋಂಕಬಾರದು, ನನ್ನದೇನಿದ್ರೂ ಸಿನಿಮಾ, ಬನಾರಸ್ ಸಿನಿಮಾವನ್ನ ಮಾಡುವ ಮೂಲಕ ಅತ್ಯಂತ ಉತ್ತಮ ಆರಂಭವನ್ನ ಮಾಡಿದಂಥ ಜಹೀದ್ ಖಾನ್ ಈಗ 1-1.5 ವರ್ಷದ ಬಿಡುವಿನ ನಂತರ ಕಲ್ಟ್ ಅನ್ನುವಂಥ ಸಿನಿಮಾದ ಮೂಲಕ ಭರ್ಜರಿಯಾಗಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಈ ಗ್ಯಾಪ್ ಯಾಕೆ ಅಂತ ಕೇಳಿದಾಗ, ಕತೆ ಸರ್, ನಿರ್ದೇಶಕರು ಸರ್, ಉತ್ತಮವಾದ ಕತೆ ಬೇಕು ಅಂತ ಕಾದು ಕಾದು ಮಾಡಿದಂಥ ಕಲ್ಟ್ ಇದು. ಈ ಮಾತು ನನಗೆ ಬಹಳ ಆಕರ್ಷಕವಾಗಿ ಅನಿಸಿತು. ಒಬ್ಬ ಯುವಕ, ಸಣ್ಣ ವಯಸ್ಸು, ಆದರೆ ಕಥೆ ಮತ್ತು ಕಂಟೆಂಟು ಅಂತ ಹೇಳಿ 1-1.5 ವರ್ಷ ಕಾಯುವುದಿದೆಯಲ್ಲ, ಅದು ಆ ಹುಡುಗನ ಅಭಿರುಚಿಯ ಮತ್ತು ಸಿನಿಮಾದಿಂದ ತಾನು ಏನನ್ನೋ ಒಂದು ಕೊಡಬೇಕು ಅನ್ನುವ ನಿರೀಕ್ಷೆಯ ಸ್ಪಷ್ಟವಾದಂಥ ಒಂದು ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಈ ಹುಡುಗನೊಟ್ಟಿಗೆ ನಾಯಕಿ ಮಲೈಕಾ ಒಟ್ಟಿಗೆ ಒಂದು ಸುಮಧುರವಾದಂಥ, ಬಹಳ ಸರಳವಾದಂಥ, ಆದರೆ ಸುಂದರವಾದಂಥ, ಸಹಜವಾದಂಥ ಒಂದು ಮಾತುಕತೆಯನ್ನು ಮಾಡಿದ್ದೇನೆ. ಆ ಮೂಲಕ ಪ್ರಾಯಶಃ ನೀವು ಕಲ್ಟನ್ನು ನೋಡಲಿಕ್ಕೆ ಥಿಯೇಟ್ರಿಗೆ ಹೋಗುವಂಥ ಒಂದು ಸ್ಫೂರ್ತಿ ಆ ಸಂದರ್ಶನದಿಂದ ನಿಮಗೆ, ಆ ಹುಡುಗನ ಮಾತಿನಿಂದ ನಿಮಗೆ ದಕ್ತದೆ ಅಂತ ನಾನು ಭಾವಿಸಿದ್ದೇನೆ. ಬನ್ನಿ ಆ ಸಂದರ್ಶನವನ್ನ ನೋಡೋಣ. ನಮಸ್ತೆ. ನಮಸ್ತೆ ಸರ್. ಸೊ ಬನಾರಸ್ ನಮಗೆ ತುಂಬ ಇಷ್ಟ ಆದ ಸಿನಿಮಾ. ನನಗೆ ನನ್ನ ಹೆಸರು ಸಿದ್ಧಾಂತ, ನಾನು ಒಬ್ಬ ಆಸ್ಟ್ರೋನಾಟ್. ಐ ಆಮ್ ಎ ಟೈಮ್ ಟ್ರಾವೆಲರ್ ಅಂಡ್ ಹ್ಯಾವ್ ಕಮ್ ಫ್ರಮ್ ದ ಫ್ಯೂಚರ್. ಮತ್ತೆ ಒಬ್ಬ ಕಲಾವಿದನಿಗೆ ಸಹಜವಾದ ಲುಕ್ಕಿಗೂ ಸ್ಕ್ರೀನ್ನ ಒಳಗಡೆ ಅವನು ಅಭಿವ್ಯಕ್ತಿಗೊಳ್ಳುವ ಲುಕ್ಕಿಗೂ ಒಂದು ವ್ಯತ್ಯಾಸ ಇದ್ದಾಗಲೇ ಅವನು ಕಲಾವಿದ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ. ನನಗೆ ಈ ಥರದ ಎಕ್ಸ್ಪೀರಿಯನ್ಸು ಸುಮಾರು ಕಲಾವಿದರನ್ನು ನೋಡಿದಾಗ ಆಗಿದೆ. ಕಂಡಾಗ ನಮಗೆ ಪುಟ್ಟದಾಗಿ ಕಾಣ್ತಾರೆ, ಆದರೆ ಸ್ಕ್ರೀನ್ನಲ್ಲಿ ಬಹಳ ವಿಸ್ತೃತವಾಗಿ ಕಾಣ್ತಾರೆ. ನನಗೆ ಬನಾರಸಲ್ಲಿ ಹಾಗೆ ಅನಿಸಿದ್ದು. ಮತ್ತು ತನ್ನ ಹೆಸರನ್ನು ಬದಲಾಯಿಸ್ಕೊಳ್ಳದೇನೆ ಕನ್ನಡ ಚಿತ್ರರಂಗಕ್ಕೆ ಮೂಲ ಹೆಸರಿನಲ್ಲೇ ಬಂದದ್ದು, ಇವೆಲ್ಲವೂ ಒಂದು ಹೊಸತಾಗಿ ಏನೋ ಒಂದು ವಿಚಿತ್ರವಾಗಿ ವಿಶೇಷವಾಗಿ ಕಂಡಿತ್ತು. ಬನಾರಸ್ ನಂತರ ಇಷ್ಟು ಗ್ಯಾಪ್ ಯಾಕೆ? ನೀವು ಒಂದು ರೀತಿಯ ಬಹಳ ಒಳ್ಳೆಯ ಎಂಟ್ರಿ ಅದು. ಆಮೇಲೆ ಫೋಟೋಗ್ರಫಿ, ಆ ದೃಶ್ಯಗಳು, ನೀವು ಶೂಟ್ ಮಾಡಿದ ರೀತಿ, ಆಮೇಲೆ ಕೆಲವು ಬಹಳ ಕ್ಯೂಟ್ ಆದಂಥ, ಕಣ್ಣಿಗೆ ಇವತ್ತಿಗೂ ಅದನ್ನು ನೆನಪು ಮಾಡಿದ್ರೆ ಬಹಳ ತಂಪೆರೆಯುವ ಕ್ಷಣ ಅದು. ಮತ್ತು ನಿಮ್ಮ ಪೇರ್ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಸೊ ಬನಾರಸ್ ಒಂದು ಮೈಲಿಗಲ್ಲಿ ಆಗಬೇಕಾಗಿತ್ತೇನೋ, ಬಟ್ ಆ ಮಟ್ಟದಲ್ಲಿ ಅದು ಏನಾಯಿತೋ ನನಗೆ ಗೊತ್ತಿಲ್ಲ. ನನಗಂತೂ ಇಷ್ಟವಾದ ಸಿನಿಮಾ ಅದು. ಹಾಗಾಗಿ ನಿಮ್ಮ ಬಗ್ಗೆ ನನಗೆ ಬಹಳ ಕುತೂಹಲ ಇದೆ. ಈ ಕಲ್ಟ್ ಮತ್ತು ಬನಾರಸ್ ಮಧ್ಯೆ ಒಂದಿಷ್ಟು ಗ್ಯಾಪ್ ಆಯ್ತಲ್ಲ, ಯಾಕೆ ಅದು? ಅಂದರೆ ಸರ್, ಒಂದು ಒಳ್ಳೆ ಕತೆ ಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಬೇಕು ಅಂತಂದರೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಸ್ವಲ್ಪ 1.5 ವರ್ಷ ಟೈಮ್ ಹಿಡಿತು ನನಗೆ. ಯಾಕಂದರೆ ಈ ಪ್ರಾಜೆಕ್ಟ್ ಶುರು ಮಾಡಿ 1.5 ವರ್ಷ ಆಯಿತು. ಸೊ ಈ ಪ್ರಾಜೆಕ್ಟ್ ಶುರು ಮಾಡೋ ಮುಂಚೆ 1.5 ವರ್ಷ ಬೇಕಾಗಿತ್ತು. ಕಾರಣ ನಿಮಗೂ ಗೊತ್ತು, ಹಾಗೆ ಇಂಡಸ್ಟ್ರಿ ನಮ್ದು ಎಷ್ಟು ಚಿಕ್ಕದು ಅಂತ ನಿಮಗೂ ಗೊತ್ತು. ಡೈರೆಕ್ಟರ್ಸ್ಗಳು ಕಮ್ಮಿ, ಹೀರೋಗಳು ಕಮ್ಮಿ, ಹೀರೋಯಿನ್ಸ್ಗಳು ಕಮ್ಮಿ, ಎಲ್ಲ ಡಿಪಾರ್ಟ್ಮೆಂಟ್ಸು ಎಲ್ಲ ಸೆಕ್ಟರ್ಸಲ್ಲೂ ಕೂಡ ಎಲ್ಲರೂ ಕಮ್ಮಿ ಆಗಿರೋದ್ರಿಂದ ಒಳ್ಳೆ ಡೈರೆಕ್ಟರೇ ಬೇಕು, ಒಳ್ಳೆ ಕಥೆನೇ ಬೇಕು ಅಂದಿದ್ದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಅಷ್ಟೇ ಸರ್, ಬೇರೆ ಏನೇನಿಲ್ಲ. ಈ ಸಣ್ಣ ವಯಸ್ಸಲ್ಲಿ ನಿಮಗೆ ಒಳ್ಳೆ ಕತೆ, ಒಳ್ಳೆ ಡೈರೆಕ್ಟ್ರು, ಈ ಥರದ ಈ ಒಳ್ಳೆ ಅನ್ನುವ ಶಬ್ದಕ್ಕೆ ನನ್ನ ಗುರಿ ತುಂಬ ದೊಡ್ಡದಿದೆಯಲ್ಲ ಸರ್, ವಯಸ್ಸು ಕಮ್ಮಿ ಇದ್ರೂ ಕೂಡ.
ಹಂಗಾಗಿ ಸರ್ ಬೇರೆ ಏನಿಲ್ಲ. ನಾನು 100 ಸಿನಿಮಾ ಮಾಡಬೇಕು 50 ಸಿನಿಮಾ ಮಾಡಬೇಕು ಅಂತ ಇಲ್ಲಿ ಬರಲಿಲ್ಲ. ನನ್ನ ಜೀವನದಲ್ಲಿ 5 ಸಿನಿಮಾ ಮಾಡಿದ್ರು ಕೂಡ ಜನ ಅದನ್ನು ತಿರುಗಿ ನೋಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಸೊ ಇವಾಗ ನೀವು ನನ್ನ ಮೊದಲನೇ ಸಿನಿಮಾ ಬಗ್ಗೆ ಅಷ್ಟು ಹೊಗಳಿದ್ರಲ್ಲ, ಅದು ನಾನು ಶ್ರಮ ಪಟ್ಟಿದ್ದಕ್ಕೆ ಆ ಥರ ಒಂದು ಕತೆ ಆಯ್ಕೆ ಮಾಡ್ಕೊಳೋದು ಸಾರ್ಥಕ. ನಂಗೆ ಹೊಸಬ ಅಂತ ಅನ್ಸಲಿಲ್ಲ. ಥ್ಯಾಂಕ್ ಯು ಸರ್. ಅಂದರೆ ಆ ಕಲಾವಿದ ತನ್ನ ಚಿತ್ರದ ಒಳಗೆ ಅವನ ಪ್ರಯಾಣ ಇದೆಯಲ್ಲ ಸರ್, ಜರ್ನಿ, ಅದರಲ್ಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಈ ಕಲಾವಿದ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ನಿಲ್ತಾನ, ಮುಂದುವರಿತಾನ ಅನ್ನೋದು. ಥ್ಯಾಂಕ್ ಯು ಸರ್. ಸೊ ಹಾಗೆ ನೋಡಿದಾಗ ಇಲ್ಲ, ಕನ್ನಡಕ್ಕೆ ಒಂದು ಒಳ್ಳೆಯ ಹುಡುಗ ಎಂಟ್ರಿ ಆಗ್ತಾ ಇದ್ದಾನೆ ಅಂತ ಅನಿಸ್ತು. ಸೊ ಮಲೈಕಾ, ನೀವು ಇದು 3ನೇ ಸಿನಿಮಾ. ಹೌದು ಸರ್. ನೀವು ಸಿನಿಮಾಕ್ಕಾಗಿ ಭಾಳ ಕನಸು ಕಟ್ಟು ಬಂದವ್ರ ಹೀಗೆ? ಅಂದರೆ ಸಿನಿಮಾ ಅನ್ನೋದಕ್ಕಿಂತ ನಾನು ಆ್ಯಕ್ಟ್ರ್ ಆಗಬೇಕು, ಹೀರೋಯಿನ್ ಆಗಬೇಕು. ಚಿಕ್ಕ ವಯಸ್ಸಿಂದನೂ ಅದು ಒಂದು ಹುಚ್ಚು ಕನಸು. ಮೋಸ್ಟ್ಲಿ ಅವಾಗಿಂದ ಇವಾಗ ಅದಕ್ಕೆ ಒಂದು ಹೊಸ ಪದ ಕೊಟ್ಟಿದ್ದಾರೆ, ಮ್ಯಾನಿಫೆಸ್ಟೇಷನ್ ಅಂತ. ಮುಂಚೆ ನಾನು ಅದನ್ನು ಅನ್ಕೊಂಡು ಮೋಸ್ಟ್ಲಿ ನನಗದು ಸಿಕ್ಕಿದೆ ಅಂತ ಅನಿಸುತ್ತೆ. ನಾನು ಸಿವಿಲ್ ಮುಗಿದ ತಕ್ಷಣ ನನಗೆ ಅವಾಗ ಮಾಡುವಾಗಲೇ ಸೀರಿಯಲ್ ಕಡೆಯಿಂದ ಕಾಲ್ಸ್ ಬರ್ತಾಯಿತ್ತು. ನಮ್ಮಮ್ಮ ತುಂಬ ದೃಢವಾಗಿ, ನೀನು ಓದೋವರೆಗೂ ಮುಗಿಸೋವರೆಗೂ ನಾನು ನಿನ್ನ ಎಲ್ಲೂ ಕಳಿಸಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದರು. ಆಯಿತು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮುಗಿದ ತಕ್ಷಣ ಕೋವಿಡ್ ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಆ್ಯಕ್ಚುಲಿ ನನಗೆ ಒಂದು ಸಪೋರ್ಟಿಂಗ್ ರೋಲ್ ಕ್ಯಾರೆಕ್ಟರ್ ಸಿಕ್ಕಿತ್ತು ಬೇರೆ ಸೀರಿಯಲಲ್ಲಿ. ನಮ್ಮ ತಂದೆಗೆ ಬಹಳ ಕೋವಿಡ್ ಆಗಿ ಅವ್ರು ಹಾಸ್ಪಿಟಲ್ಗೆ ಸೇರಿದ್ರು ಅಂತ ಅವತ್ತು ಅದು ಮಿಸ್ ಆಗಿ ನನಗೆ ಮೇನ್ ಲೀಡ್ ಆಗಿ ಇನ್ನೊಂದು 3 ತಿಂಗಳಾದ್ಮೇಲೆ ಸಿಕ್ಕಿದ್ದು. ಸೊ ಆಗೋದೆಲ್ಲ ಒಳ್ಳೇದಕ್ಕೆ. ಕೋವಿಡ್ ಲಾಭವನ್ನೇ ಮಾಡಿ ಇಲ್ಲ, ನಮ್ಮ ಅಪ್ಪನ ಉಳಿಸ್ಕೊಳ್ಳೋದ್ರ ಜೊತೆಲಿ ನಾನು ಅದನ್ನ ಬಿಟ್ಬಿಟ್ಟೆ. ಆಯ್ತು, ಹೋಯ್ತು, ನಮ್ಮ ಅಪ್ಪನಕ್ಕಿಂತ ಮುಖ್ಯ ಏನೂ ಅಲ್ಲ ಅಂತ. ಬಟ್ ಅದು ನೋಡಿದ್ರೆ ದೇವರು ಒಳ್ಳೆ ಬೇರೆ ಪ್ಲಾನ್ ಇಟ್ಟಿದ್ದ ನನಗೆ. ಸೊ ಲೀಡ್ ಆಗಿ ಒಂದು ಸೀರಿಯಲಲ್ಲಿ ಸಿಕ್ತು. ಅದು ಜಿ ಕನ್ನಡದಲ್ಲಿ 3 ವರ್ಷ, ನಾನು 2.5 ವರ್ಷ ಸೀರಿಯಲ್ ಮಾಡಿದೆ. ಅದೇ ಒಂದು ಜರ್ನಿಯಲ್ಲಿ ಸಿನಿಮಾ ಬರಕ್ಕೆ ಸ್ಟಾರ್ಟ್ ಆಯಿತು. ಈಗ 3ನೇ ಸಿನಿಮಾ ನಡೀತಾ ಇದೆ. ಸಿನಿಮಾದ ಆಚೆ ನಿಂತು ಸಿನಿಮಾಕ್ಕೆ ಬರಬೇಕು ಅನ್ನುವಂಥ ಹೆಣ್ಮಕ್ಳ ಕನಸು ಬೇರೆ. ಸಿನಿಮಾಕ್ಕೆ ಒಳಗೆ ಬಂದ ಮೇಲೆ ಒಂದು 3 ಸಿನಿಮಾ ಮಾಡಿದ ಮೇಲೆ ಆ ಕನಸಿನ ಕಥೆ ಬೇರೆ ರೀತಿಯಲ್ಲಿ ಹೊರಳ್ಕೊಡ್ತದೆ. ನಿಮಗೇನು ಅನಿಸ್ತದೆ ಸರ್? ಒಂದು ಸಿನಿಮಾ ಅಥವಾ ಸೀರಿಯಲಿಗೆ ಬರಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಸರ್. ಅಂದರೆ ನಾನು ದಾವಣಗೆರೆಯವಳು. ಒಂದು ಸಿಂಪಲ್ ಫ್ಯಾಮಿಲಿಯಿಂದ ಬಂದವ್ರಿಗೆ ಒಂದು ಯಾರಾದರೂ ಗೊತ್ತಿರಬೇಕು, ಅಟ್ಲೀಸ್ಟ್ ಒಂದು ರಿಲೇಟಿವ್ ಆದರೂ ಗೊತ್ತಿರಬೇಕು ಸಿನಿಮಾದಲ್ಲಿರೋರು, ಅಥವಾ ಮ್ಯಾನೇಜರ್ ಆದರೂ ಗೊತ್ತಿರಬೇಕು. ಯಾರೂ ಗೊತ್ತಿಲ್ಲ ಅಂದರೆ ಒಂದು ಪುಷ್ ತೊಗೊಳ್ಳೋದು ತುಂಬ ಕಷ್ಟ ಆಗೋಗುತ್ತೆ. ಆ ಟೈಮಲ್ಲಿ ನನಗೆ ಸಪೋರ್ಟಾಗಿ ದೇವರೇ ನಿಂತರು ಅಂತ ಅನಿಸುತ್ತೆ. ಬಿಕಾಸ್ ಅವರೇ ನನಗೆ ದೇವರು ಇವ್ರು ಫೋನ್ ಮಾಡ್ತಿದ್ರೆ ಓಕೆ ನಾನು ಮಾತಾಡ್ತಿದ್ದೆ ಅವ್ರ ಹತ್ರ, ಅದೆಲ್ಲ ಒಂಥರ ಕನೆಕ್ಷನ್ ಆಗೋಯ್ತು. ನಮ್ಮ ಅಪ್ಪ ಅಮ್ಮ ನೀನು ಹೋಗಾದ್ಮೇಲೆ ಸಪೋರ್ಟ್ ಮಾಡ್ತೀವಿ, ಅದಕ್ಕಿಂತ ಮುಂಚೆ ನಾವೇನೋ ಎಫರ್ಟ್ಸ್ ಹಾಕೋಕ್ಕಾಗಲ್ಲ. ನೀನೇ ಹೋಗಿ ಯಾರಿಗೂ ಕೇಳೋ ಹಾಗಿಲ್ಲ. ಈ ಇಂಡಸ್ಟ್ರಿಯಲ್ಲಿ ನೀನೇ ಕೇಳಿದ್ರೆ ಬೆಲೆ ಕಳ್ಕೊಂತೀಯ. ಅವರೇ ಬಂದು ನಿನಗೆ ಕೊಟ್ಟರೆ ಅವಕಾಶನ, ಅಲ್ಲಿ ನಿನ್ನ ಬೆಲೆ ಜಾಸ್ತಿ ಆಗುತ್ತೆ. ಇದನ್ನು ನಮ್ಮಮ್ಮ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು. ಯಾಕಂದರೆ ಇಂಡಸ್ಟ್ರಿ ಇರೋದು ಅಡ್ವಾಂಟೇಜಸ್ ಇದು ಈ ಇಂಡಸ್ಟ್ರಿ ಅಲ್ಲ ಸರ್, ಯಾವುದೇ ಇಂಡಸ್ಟ್ರಿ ನೋಡಿದ್ರು ಅದರಲ್ಲಿ ಅಡ್ವಾಂಟೇಜಸ್ ಕರೆಕ್ಟ್ ಸರ್. ಸೊ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಇರೋದ್ರಿಂದ ನಮ್ಮಮ್ಮ ನಿನ್ನ ಕೈಯಲ್ಲಿ ನಿನ್ನ ಕೈಗೆ ಬಂದರೆ ನೀನು ಅದನ್ನು ಮಾಡಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ರು. ಅದೇ ರೀತಿ ನಡ್ಕೊತಾ ಇದೆ ಈ ಸದ್ಯದಲ್ಲಿ. ಜಹೀದ್ ಅಪ್ಪನ ದಾರಿ ಬಿಟ್ರಿ ಯಾಕೆ? ಅಂದರೆ ನನಗೆ ಪಾಲಿಟಿಕ್ಸ್ ಯಾವತ್ತೂ ಇಂಟ್ರೆಸ್ಟ್ ಇಲ್ಲ ಸರ್, ಯಾವತ್ತೂ ಇನ್ಸ್ಪೈರ್ ಆಗಿಲ್ಲ ನನಗೆ. ಸೊ ಅದಕ್ಕೆ ಆ ಕಡೆ ಯಾವತ್ತೂ ಹೋಗಿಲ್ಲ ಸರ್. ನಿಮ್ಮ ಹವ್ಯಾಸಗಳು ಏನಿತ್ತು? ಸ್ಟಾರ್ ಆಗಬೇಕು, ಹೀರೋ ಆಗಬೇಕು ಅಂತ ಹೇಳಿ ನನ್ನ ಚಿಕ್ಕ ವಯಸ್ಸಿಂದನೂ ಸೇಮ್ ಅವ್ರ ಹಾಗೇನೆ ಒಂದು ಹುಚ್ಚುತನ ಇತ್ತು. ಬಟ್ ಮನೇಲಿ ಇಷ್ಟ ಇರಲಿಲ್ಲ. ಅದು ಸಹ ನಂದು ಹಠ, ನಂದು ಗುರಿ. ನಾನು ಬಿಟ್ಟು ಮನೇಲಿ ಏನು ಅದೇ ಇಷ್ಟಪಡದೇ ಇರೋದಕ್ಕೆ ಕಾರಣ ಅಂದರೆ ಅವ್ರಿಗೆ ಬಿಸ್ನೆಸ್ ಕಡೆ ಹೋಗಬೇಕು ಅಂತ ಹೇಳಿ ಅವ್ರಿಗೆ ಆಸೆ ಇತ್ತು. ಅವ್ರಿಗೆ ರಾಜಕೀಯ ಕಡೆ ಬರೋದು ಇಷ್ಟ ಇಲ್ಲ ನಮ್ಮ ತಂದೆಗೂ. ಬಿಸ್ನೆಸ್ ನೋಡ್ಕೊಂಡು ಆರಾಮಾಗಿರಲಿ, ಇದು 2 ಫೀಲ್ಡು ಬೇಡ ಅಂತ ಹೇಳಿ. ಬಟ್ ನಾನು ಸ್ಟ್ಯಾಗ್ನೆಂಟ್ ಆಗಿ ಸ್ಟಿಕ್ ಆನ್ ಆಗಿಬಿಟ್ಟೆ. ನಾನು ಹೀರೋ. ಬನಾರಸ್ಸಿನ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ತುಂಬ ಚೆನ್ನಾಗಿತ್ತು ಸರ್. ಬಟ್ ಒಂದೇ ಒಂದು ಬ್ಯಾಕ್ ಡ್ರಾಪ್ ಅಂತ ನನಗನ್ಸಿದ್ದು ಅಂದರೆ BC ಸೆಂಟ್ರಲ್ಲಿ ಸ್ವಲ್ಪ ಈ ಟ್ರಾವೆಲಿಂಗ್ ಟೈಮ್ ಲೂಪು ಸ್ವಲ್ಪ ಅರ್ಥ ಆಗಿಲ್ಲ. The time is 10:30 a.m. ರಿಯಲ್ ಲೈಫಲ್ಲಿ ಟೈಮ್ ಟ್ರಾವೆಲಿಂಗ್ ಪ್ರಾಕ್ಟಿಕಲಿ ಸಾಧ್ಯನಾ? ಸೆಕೆಂಡ್ ಹಾಫು. ಸೊ ಎಲ್ಲರೂ ಒಂದು ಅಭಿಪ್ರಾಯ ಬಂತಂದ್ರೆ ನನಗೆ ಫಸ್ಟ್ ಹಾಫ್ ಹೇಗಿತ್ತು, ಸೆಕೆಂಡ್ ಹಾಫ್ ಹಾಗೆ ಕ್ಯಾರಿ ಆನ್ ಮಾಡಿಬಿಡ್ತಿದ್ರೆ ಸಿನಿಮಾ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಸೊ ಅದು ಒಂದು ಬೇಜಾರು. ಅದು ಬಟ್ ಐ ಪರ್ಸ್ನಲಿ ಫೀಲ್ ಬಹುಶಃ ಒಂದು 10-15 ವರ್ಷ ಆದಮೇಲೆ ಕನ್ನಡ ಇಂಡಸ್ಟ್ರಿ ನನ್ನ ಸಿನಿಮಾ ನೆನೆಸ್ಕೊಳ್ಳುತ್ತೆ. ಆ ಕಾಲದಲ್ಲೇ ಇಂಥ ಒಂದು ಸಿನಿಮಾ, ಇಂಥ ಒಂದು ಎಕ್ಸ್ಪೆರಿಮೆಂಟು ಜೈದ್ ಖಾನ್ ಮಾಡ್ದ ಅಂಥೇಳಿ. ಸೊ ಅಷ್ಟೇ ಸಾಕು ಸರ್. ಸೊ ಈ ಸಿನಿಮಾದ ಒಳ್ಳೆ ಕಥೆ, ಒಳ್ಳೆ ಡೈರೆಕ್ಟರ್ಗಾಗಿ ಕಾದಿದ್ದು ನೀವು, ಕಾಯುವಿಕೆ ಫಲ ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ಖಂಡಿತವಾಗ್ಲೂ ಸರ್. ಈ ಸಿನಿಮಾದಿಂದ ನಾವು ಏನು ನಿರೀಕ್ಷೆ ಮಾಡ್ಬೋದು? ಏನು ಬನಾರಸ್ಸಲ್ಲಿ ನಾನು ಏನು ನೋಡಿದ್ರಿ, ಅದು ಕಂಪ್ಲೀಟ್ ಡೆಡ್ ಆಪೋಸಿಟ್. ಅಲ್ಲಿ ತುಂಬ ಇನ್ನೋಸೆಂಟ್ ಹುಡುಗ,
ನಾರ್ಮಲ್ ಕತೆ, ಸಿಂಪಲ್ ಕತೆ, ಬಟ್ ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪನ ಒಂದು ಹೊಸ ಕಾನ್ಸೆಪ್ಟಲ್ಲಿ ನಾನು ತೊಗೊಂಬಂದಿದ್ದು. ನನಗೆ ಅಂದರೆ ನಾರ್ಮಲ್ ಪ್ಯಾಟರ್ನ್ ಸಿನಿಮಾಗಳು ಮಾಡೋದು ನನಗೆ ಇಷ್ಟ ಅಲ್ಲ ಸರ್, ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು. ಎಲ್ಲರೂ ಏನು ಮಾಡ್ತಾರೋ ಅದನ್ನು ಪಕ್ಕಕ್ಕಿಟ್ಟು ಅದೇನೋ ಒಂದು ನಾನಂತ ಹೇಳಿದ್ರೆ ಜಹೀರ್ ಖಾನ್ ಅಂದ ತಕ್ಷಣ ಏನೋ ಒಂದು ಸಮಥಿಂಗ್ ಬೇರೆ ಲೇಬಲ್ ಬಿಡಬೇಕು ಅಂತ ನನ್ನ ಆಸೆ. ಸೊ ಈ ಕತೆ ಆಯ್ಕೆ ಮಾಡ್ಕೊಳ್ಳುವಾಗ ಫಸ್ಟ್ ಆಫ್ ಆಲ್ ನನ್ನ ಕತೆ ತುಂಬ ಇಷ್ಟ ಆಯಿತು. ಏನಕ್ಕೆ ಇಷ್ಟ ಆಯಿತು ಅಂದರೆ ಇವತ್ತಿನ ಜನ್ರೇಷನ್ ಜೆನ್ಸಿ ಯೂತ್ಸ್ ಯಾರಿದ್ದಾರೆ ಅವ್ರು ಲವ್ವಲ್ಲಿ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಯಾವ ರೀತಿ ಹ್ಯಾಮರ್ತಿದ್ದಾರೆ, ಮೋಸ ಆಗ್ತಿದ್ದಾರೆ, ಅದ್ರ ಮೇಲೆ ಈ ಕತೆ ಇರೋದು. ಅದ್ರ ಜೊತೆಯಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗೂ ತುಂಬ ಒಳ್ಳೆ ಮೆಸೇಜ್ ಇದೆ. ಇವತ್ತಿನ ಜೆನ್ಸಿ ಪೇರೆಂಟ್ಸ್ ಏನಿದ್ದಾರೆ ಅವ್ರವ್ರ ಲೈಫ್ಗಳಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಅವ್ರ ಪರ್ಸ್ನಲ್ ಸ್ಪೇಸ್ ಬೇಕು, ಅವ್ರ ಪಾರ್ಟೀಸ್ ಬೇಕು, ಅವ್ರಿಗೆ ಅವ್ರ ಎಂಜಾಯ್ಮೆಂಟ್ ಬೇಕು, ಮಕ್ಳ ಕಡೆ ಜಾಸ್ತಿ ಗಮನ ಕೊಡ್ತಾಯಿಲ್ಲ. ಅಂದರೆ ನಾವು ಹುಟ್ಟುವಾಗ ನಮ್ಮ ತಂದೆ ತಾಯಿ ನಮ್ಗೆ ಎಷ್ಟು ಗಮನ ಕೊಟ್ಟರು, ಟೈಮ್ ಕೊಟ್ಟರು, ಕೇರ್ ಮಾಡಿದ್ರು, ಇವತ್ತಿನ ಜನ್ರೇಷನ್ ಮಕ್ಕಳು ಇದು ಮಾಡ್ತಾಯಿಲ್ಲ. ಇಲ್ಲ ಅವ್ನು ಒಬ್ಬನೇ ಸೋಲೋ ಇದಾಗಲಿ ತಪ್ಪು ಸರ್. ಅದು ಒಂದು ಏಜ್ಗೆ ಬರೋವರೆಗೂ ಮಕ್ಳಿಗೆ ಕೈ ಹಿಡ್ದಿಲ್ಲ ಅಂದರೆ ಮಕ್ಕಳು ಅವ್ರ ಕೈಲಿ ಇರಲ್ಲ, ಅಲ್ಲ ಮಕ್ಕಳು ಬೇರೆಯವ್ರ ಕೈ ಹಿಡಿತಾರೆ. ಸೊ ಹಾಗಾಗಿ ಆ ಎಲ್ಲ ಅಂಶಗಳು ಇಟ್ಕೊಂಡು ನನಗೆ ಅದು ತುಂಬ ಇಷ್ಟ ಆಯಿತು. ಮೂರನೇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಏನಂದರೆ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಸರ್. ಸೊ ನನ್ನ ಟ್ಯಾಲೆಂಟ್ನ ನಾನು ಬನಾರಸಲ್ಲಿ ನಾನು ಏನು ತೋರಿಸ್ಕೊಂಡಿಲ್ಲ, ಇದೊಂದು ಸಿನಿಮಾದಲ್ಲಿ ನನ್ನ ಪೊಟೆನ್ಷಿಯಲ್ ನಾನು ತೋರಿಸ್ಕೊಳ್ಬೋದು. ಅಂದರೆ ನಾನು ಈ ಥರನೆಲ್ಲ ಪಾತ್ರಗಳನ್ನು ಮಾಡ್ಬೋದು. ಅಂದರೆ ನೀವು 3 ಸಿನಿಮಾ ನೋಡೋ ಹಾಗೆ ಫೀಲ್ ಆಗುತ್ತೆ ನಿಮಗೆ, ಬೇರೆ ಬೇರೆ ಶೇಡ್ಸ್ ಆಗಿರೋದ್ರಿಂದ. ಸೊ ಈ ಸಿನಿಮಾ ನಿಮಗೆ ಏನನ್ನ ಕೊಡ್ಬೋದು ಸರ್? ಇವಾಗ ನಾನು ಎಲ್ಲೇ ಹೋದ್ರೂ ಜನ ನನ್ನ ಮೊದಲನೇದಾಗಿ ಸೀರಿಯಲಿಂದಾನೇ ಗುರುತಿಸೋದು. ಅದನ್ನ ಬ್ರೇಕ್ ಮಾಡೋ ಒಂದು ಕ್ಯಾರೆಕ್ಟರಲ್ಲಿ ಇದ್ರಲ್ಲಿ ಮಾಡಿದೀನಿ ಅಂತ ಅನ್ಸುತ್ತೆ. ಇವಾಗ ನಾವ್ ಏನೇ ಒಂದು ಹೆಸರು ತಗೊಂಡ್ರೆ ಅದನ್ನ ಬ್ರೇಕ್ ಮಾಡಿ ನಮ್ ಇನ್ನೊಂದು ಹೆಸರು ಬರ್ಬೇಕಂದ್ರೆ ನಾವು ತುಂಬಾ ಶ್ರಮ ಪಡ್ಬೇಕು. ಅದೇ ತರ ಒಂದು ಕ್ಯಾರೆಕ್ಟರ್ ಅನಿಲ್ ಸರ್ ಇಲ್ಲಿ ಬರವಣಿಗೆ ಮಾಡಿ ನನ್ಗೆ ಅದ್ ಬರ್ದಿದ್ದಾರೆ ಅಂತ ಅನ್ಸುತ್ತೆ. ಇವ್ರು ಹೇಳಿದಾಗ ಇವ್ರಿಗೆ ಹೇಗೆ 3 ಶೇಡ್ ಇದೆ, ನನಗೂ ಕೂಡ ಒಂದ್ 2 ಶೇಡ್ ಇದೆ ಸಿನಿಮಾದಲ್ಲಿ. ಹೇಗೆ ನನ್ನನ್ನ ಮುದ್ದಾಗಿ ನೋಡ್ತಾರೋ ಅದ್ರ ತದ್ವಿರುದ್ಧವಾಗಿ ಕೂಡ ನೋಡ್ತಾರೆ. ನನಗೆ ನನ್ನ ಪಾತ್ರ ಮಾಡುವಾಗ ನನ್ನ ಪರ್ಸನಾಲಿಟಿಗೆ ತದ್ವಿರುದ್ಧವಾಗಿರೋ ಪಾತ್ರ ಇದು. ನಾನು ಮಾಡಕ್ಕೆ ಸ್ವಲ್ಪ ಜಾಸ್ತಿ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬಾ ಸಲೀಸಾಗಿ ಈಸಿಯಾಗಿ ಮಾಡಿದೆ ಅಂತ ಅನ್ಸುತ್ತೆ ಸರ್. ನಿಮ್ಮನ್ನ ಫೋಟೋಜೆನಿಕ್ ಅಂತ ಮೊದಲೇ ಹೇಳಿದ್ರೆ ಯಾರಾದ್ರು? ನಾನೇ ಅನ್ಕೊಂಡ್ಬಿಟ್ಟಿದ್ದೆ ಸರ್, ಗೊತ್ತಿಲ್ಲ ನನಗೆ. ಅಂದ್ರೆ ತುಂಬಾ ಹುಚ್ಚು ಫೋಟೋಸ್ ನಂಗೆ ಚಿಕ್ಕವಳಿದ್ದಾಗಿಂದ. ಯಾರು ಕರೆದ್ರು ಅವಾಗೆಲ್ಲ ಐಫೋನ್ ಎಲ್ಲ ಇರ್ತಿರ್ಲಿಲ್ಲ ಸರ್, ನಮ್ಮ ಅಪ್ಪ ಅಮ್ಮ ಎಲ್ಲ ಕೊಡಿಸ್ತಿರ್ಲಿಲ್ವಲ್ಲ. ಯಾರಾದ್ರೂ ನಮ್ಮ ಅಣ್ಣ ಅವ್ರ ಹತ್ರ ಇದ್ರೆ ಇಸ್ಕೊಂಡ್ಬಿಟ್ಟು ತೆಗ್ಸ್ಕೊಳ್ಳೋದು. ಇವಾಗ್ಲೂ ಕೂಡ ಇವ್ರು ಹೇಳ್ತಾರೆ ಎಷ್ಟು ಫೋಟೋ ಶೂಟ್ ಮಾಡಿಸ್ತೀಯ ನೀನು ಅಂತ. ಹೌದು, ಯಾಕೆ ಸರ್? ಅಲ್ಲಲ್ಲ, ನನಗೆ ಅನ್ಸಿದ್ದು ನೀವು ಸಹಜವಾಗಿ ನೋಡೋದಕ್ಕಿಂತ ಕ್ಯಾಮರಾದ ಒಳಗಡೆ ಕಾಣಿಸ್ಕೊಳ್ಳುವ ರೀತಿ ಫೋಟೋಜೆನಿಕ್ ಫೇಸು ಇಲ್ಲದೇ ಇದ್ದರೆ ನಿಮ್ಮನ್ನ ಸಹಜವಾಗಿ ನೋಡಿದಾಗ ಸಿನಿಮಾ ನಟಿ ಅಥವಾ ಸಿನಿಮಾ ಕಲಾವಿದೆ, ಇವರೇ ಈ ಸಿನಿಮಾದ ಹೀರೋಯಿನ್ನು ಅಂತ ನಾನು ಇಂಟ್ರೊಡಕ್ಷನ್ ಕೊಡಬೇಕಾದ ಅಗತ್ಯ ಇದೆ ಅಂತ ಅನಿಸ್ತದೆ. ಆದರೆ ಅದೇ ನೀವು ನಿಮ್ಮ ಪೋಸ್ಟರ್ಸ್ ನೋಡಿದಾಗ, ನಿಮ್ಮ ಸಿನಿಮಾದಲ್ಲಿ ನೋಡಿದಾಗ ಅದು ಬಹಳ ದೊಡ್ಡ ಶಕ್ತಿ. ಅದು ಒಬ್ಬ ಕಲಾವಿದನಿಗೆ ಅದಿರುವ ಶಕ್ತಿ. ಹಾಗಾಗಿ ಕೇಳಿದೆ. ಸೊ ಈ ಸಿನಿಮಾ ಈಗಿನ ಎಟ್ ಪ್ರೆಸೆಂಟಲ್ಲಿ ನಿಮ್ಮ ದಾರಿಯನ್ನು ಅದು ನಿಮಗೆ ಸೃಷ್ಟಿ ಮಾಡಿ ನಿಮಗೊಂದು ಯಶಸ್ಸನ್ನು ಮತ್ತು ಜಹೀದ್ನಿಂದ ಇಂಥ ಸಿನಿಮಾಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಹುಟ್ಟುಹಾಕುವ ಸಿನಿಮಾ ಅಂತ ಭರವಸೆ ಇದೆ. ಖಂಡಿತವಾಗ್ಲೂ ಸರ್. ನಾನು ಇವತ್ತು ಬರ್ತ್ಕೊಡ್ತೀನಿ ನಿಮಗೆ. ಯಾರೂ ಸಹ ಎಕ್ಸ್ಪೆಕ್ಟ್ ಮಾಡಿರಲ್ಲ ಝೈದ್ ಈ ಥರನೂ ಮಾಡಬಹುದಾ ಅಂಥೇಳಿ. ಪ್ಲಸ್ ಒಂದಷ್ಟು ಎಪಿಸೋಡ್ಸ್ಗಳು ಇದೆ ಸರ್. ಅದು ಅಂದರೆ ಕಥೆನೇ ತುಂಬ ಹೊಸದು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆಮೇಲೆ ವಿಜುವಲೈಸೇಷನ್ ಟ್ರೀಟ್ಮೆಂಟ್ ಆಗ್ಬೋದು, ಸೀನ್ಸ್ ಆಗ್ಬೋದು, ಡೈಲಾಗ್ಸ್ ಆಗ್ಬೋದು, ಒಂದಷ್ಟು ನಾನು ಇವಾಗ ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ. ಆದರೆ ಒಂದಂತೂ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಯವರು ಪ್ರತಿಯೊಬ್ಬರು ಕನ್ನಡಿಗರು ಹೆಮ್ಮೆ ಪಡ್ತೀರಾ ಸರ್. ಅಂದರೆ ಬೇರೆ ಭಾಷೆಯವ್ರಿಗೂ ಕರೆದು ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಇಂಥ ಒಳ್ಳೆ ಸಿನಿಮಾಗಳು ಬರ್ತಿದೆ, ಫಸ್ಟ್ ಕಲ್ಟ್ ನೋಡು ಅಂತ ಹೇಳಿ ಆ ಮಟ್ಟಕ್ಕೆ ಕೆಲಸ ನಾವು ಮಾಡಿದ್ದೀವಿ. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಈಗ ಈ ಸಿನಿಮಾದ ಮೂಲಕ ನೀವು ಕನ್ನಡ ಇಂಡಸ್ಟ್ರಿ ಮತ್ತು ಬೇರೆ ಇಂಡಸ್ಟ್ರಿಗೆ ಈ ಸಿನಿಮಾ ಒಂದು ಕತೆ ಅಂತ ಬಂದಾಗ ನಮ್ಮಲ್ಲಿ ಹೊಡೆ ಬಡಿ ಕಡಿ ಕೊಚ್ಚು ಅಥವಾ ಅತಿರೇಕದ ಲವ್ ಈ ಥರದ ಸಿನಿಮಾಗಳೇ ಕಾಣ್ತೇವೆ. ಅದಕ್ಕೂ ಸಮಾಜಕ್ಕೂ, ಅದಕ್ಕೂ ಬದುಕಿಗೂ, ಅದಕ್ಕೂ ಭಾವನಾತ್ಮಕ ಜಗತ್ತಿಗೂ ಯಾವುದೇ ಇಂಟರ್ಲಿಂಕು ಅಥವಾ ಒಂದು ಸಂವಾದಿಯಾಗಿ ಇರೋದಿಲ್ಲ ಸಿನಿಮಾ.
ಸಿನಿಮಾ ಅನ್ನೋದು ಬದುಕಿಗೆ ಹೊರತಾದದ್ದು ಅಂತ ಒಂದು ಕೆಲವು ಭಾವನೆ, ಸಿನಿಮಾ ಅನ್ನೋದು ಬದುಕಿನ ನಾಭಿಯಿಂದಲೇ ಹುಟ್ಕೊಳ್ಳುವ ಕಥೆಗಳು ಅಂತ ಈ ಸೋ ಫ್ರಾಮ್ಸು ಹೌದು ಸರ್, ನಾವು ನೋಡ್ತೇವೆ. ಹೌದು. ನೀವು ಸಿನಿಮಾ ಅಂದರೆ ಅಥವಾ ಸಿನಿಮಾ ಕಥೆ ಅಂದರೆ ಏನು ನಿಮ್ಮ ದೃಷ್ಟಿಯಲ್ಲಿ? ಗೊತ್ತಿಲ್ಲ ಸರ್. ನನಗೆ ಅನಿಸಿದ್ದು ಏನು ಗೊತ್ತಾ ಸರ್, ಈಗ ಎಂಟೈರ್ ಕರ್ನಾಟಕ ನಾನು ಪ್ರಚಾರ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ಸೊ ನನಗೆ ಅನಿಸಿದ್ದು ಏನಂತಂದರೆ, ಇಲ್ಲಿ ಆ್ಯಕ್ಟಿಂಗೇ ಇದೆ, ನೀವು ಆ್ಯಕ್ಟಿಂಗ್ ಅಂತ ನಿಮಗೆ ಬರಲೇಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಬಿಟ್ಟರೆ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆಯೋ ಇಲ್ವೋ ಅದು ಮ್ಯಾಟ್ರ್ ಆಗಲ್ಲ ಸರ್. ಇಲ್ಲಿ ನಿಮ್ಮ ವ್ಯಕ್ತಿತ್ವ ಇಲ್ಲಿ ಜನ ಇಷ್ಟಪಡಬೇಕು. ನೀವು ವ್ಯಕ್ತಿತ್ವ ಇಷ್ಟಪಡ್ಬಿಟ್ರೆ ನೀವು ಸೂಪರ್ ಸ್ಟಾರ್. ನಿಮಗದು ಅರ್ಥ ಆಗಿದೆ? ಖಂಡಿತವಾಗ್ಲೂ. ಒಬ್ಬ ನಾಯಕ ಕೇವಲ ಸ್ಕ್ರೀನ್ ಹೀರೋ ಅಲ್ಲ, ಅವನು ಸೋಷಲ್ ಬದುಕಲ್ಲೂ ಸಮಾಜದಲ್ಲೂ 101% ಸರ್. ನನಗೆ ಒಂದು ಸೂಪರ್ ಸ್ಟಾರ್ ಆಗಬೇಕು ಅಂದರೆ ಸರ್, ನೀವು ಸೂಪರ್ ಹೀರೋ ಆಗಬೇಕಾ ಅಂದರೆ ಓಕೆ, ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿ ಟ್ಯಾಲೆಂಟ್ ಇದೆಯಾ ಎಲ್ಲ ಓಕೆ, ಬಟ್ ನೀವು ಸೂಪರ್ ಸ್ಟಾರ್ ಆಗಬೇಕು ಅಂದರೆ ನಿಮ್ಮ ಲಕ್ ಜೊತೆ ನಿಮಗೆ ಜನ ಇಷ್ಟಪಡಬೇಕು ಸರ್, ನಿಮ್ಮ ವ್ಯಕ್ತಿತ್ವನ, ರಿಯಲ್ ವ್ಯಕ್ತಿತ್ವನ. ಆವಾಗಲೇ ನೀವು ಇಲ್ಲಿ ಸ್ಟಾರ್ ಆಗೋಕ್ಕೆ ಸಾಧ್ಯ. ಸೌತ್ ಇಂಡಸ್ಟ್ರಿಯಲ್ಲಿ ಹೇಳ್ತಿರೋದು ಸರ್ ನಾನು. ಸೊ ಹಾಗಾಗಿ ಐ ಥಿಂಕ್ ನಾನು ಮುಂಚೆ ಎಲ್ಲ ಡೈರೆಕ್ಟರ್ಸ್ಗೆಲ್ಲ ಹೇಳ್ತಿದ್ದೆ, ನನಗೆ ಈ ಥರ ಕಥೆಗಳು ಬೇಕು, ಈ ಥರ ಕಥೆಗಳು ಬೇಕು ಅಂತ. ನಾನು ಇದನ್ನು ರೀಸೆಂಟ್ಲಿ ಸ್ವಲ್ಪ ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಹೇಳೋಕ್ಕೆ. ಏನಕ್ಕೆ ಅಂದರೆ ನನಗೆ ಅನ್ಸೋಕ್ಕೆ ಏನು ಶುರು ಆಯ್ತು ಅಂದರೆ, ನನಗೆ ಏನು ಇಷ್ಟ ಅನ್ನೋದು ನಾನು ಮಾಡೋಕ್ಕೆ ಶುರು ಮಾಡಿದ್ರೆ ನಾನೇ ಒಂದಿನ ಟಿ ವಿಯಲ್ಲಿ ಹಾಕೊಂಡು ಸಿನಿಮಾ ನೋಡಬೇಕಾಗಿರುತ್ತೆ. ಜನ ಅಂತೂ ನೋಡಲ್ಲ. ಕರೆಕ್ಟು. ಸೊ ಜನಕ್ಕೆ ಏನು ಇಷ್ಟನೋ ಅದು ನಾನು ಮಾಡೋಕ್ಕೆ ಹೊರಟ್ರೇ ಜನ ನನ್ನನ್ನು ಮೆಚ್ಚಿಸೋದು, ಇದು ಮಾಡೋದು. ಸೊ ಹಾಗಾಗಿ ಯಾರು ಡೈರೆಕ್ಟ್ರ್ ಇವಾಗ ಬಂದರು ನನ್ನ ಹತ್ರ, ಸರ್ ನಿಮಗೆ ನನ್ನ ನೋಡಿದ ತಕ್ಷಣವೇ ಏನು ಅನಿಸುತ್ತೆ, ಯಾವ ಥರ ಪಾತ್ರ ಮಾಡಿದ್ರೆ ಒಳ್ಳೆಯದು, ಈ ಥರ ಕಥೆಗಳು ಮಾಡಿದ್ರೆ ಒಳ್ಳೆಯದು, ನಿಮ್ಮ ಅಭಿಪ್ರಾಯ ನನಗೆ ಹೇಳಿ, ಆಮೇಲೆ ನೋಡೋಣ ಅಂತ ಹೇಳಿ. ಮಲೈಕಾ, ನೀವು ಇದು 3ನೇ ಸಿನಿಮಾ. ಹಿಂದೆ 2 ಸಿನಿಮಾ ಮಾಡಿದ್ದೀರಿ. ಸಿನಿಮಾದ ಬಗ್ಗೆ ಒಂದು ಪ್ರಾಥಮಿಕ ಜ್ಞಾನ ಇದೆ ನಿಮಗೆ. ಈ ಸಿನಿಮಾ ಜನರ ಮನಸ್ಸಿಗೆ ಇಷ್ಟ ಆಗುತ್ತೆ, ಇದೊಂದು ಹಿಟ್ ಸಿನಿಮಾ ಆಗುತ್ತೆ, ಅಥವಾ ಒಂದು ಹೊಸ ಅಭಿರುಚಿಯ ಸಿನಿಮಾ ಆಗುತ್ತೆ ಅನ್ನುವ ಭರವಸೆ ಹುಟ್ಟಿದ್ದಿದ್ರೆ ಯಾಕೆ? ಸರ್, ಇವಾಗ ಲವ್ ಸ್ಟೋರಿಗಳು ಆ ಥರ ಸುಮಾರು ಸಿನಿಮಾಗಳು ಬಂದಿದೆ ಸರ್. ಬಟ್ ಮೇಜರಾಗಿ ಸಿನಿಮಾಗೆ ಏನು ಮುಖ್ಯ ಪಾತ್ರ ಆಗುತ್ತೆ ಅಂದರೆ ಬರವಣಿಗೆ. ಇವಾಗ ನೀವು ಇಲ್ಲಿದ್ದೀರಾ, ನಮ್ಗೆ ಆ್ಯಕ್ಚುಲಿ ನನಗೆ ಅಂತೂ ತುಂಬ ಭಾಗ್ಯ, ನಾನು ನಿಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಾ ಇರೋದು ನಿಜವಾಗ್ಲೂ ಹೇಳಬೇಕಂದ್ರೆ. ಇವಾಗ ಎಲ್ಲರ ಜೊತೆ ಇಂಟರ್ವ್ಯೂ ಮಾಡ್ತೀವಿ, ಬಟ್ ಸ್ಪೆಷಲಾಗಿ ಏನೋ ಒಂದು ಇರುತ್ತೆ ಸರ್. ಸೊ ಇವಾಗ ನಿಮ್ಮ ಮಧ್ಯೆ ನನ್ನ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗ್ತಿದೆ ಅಂದರೆ ಅದರಲ್ಲಿ ನೀವು ಕನ್ನಡದಲ್ಲಿ ಮಾತಾಡ್ತೀರಾ, ನಾನು ಮಾತಾಡ್ತಿದ್ದೀನಿ. ಲವರ್ಸ್ ಮಧ್ಯೆನೂ ಏನೋ ಒಂದು ಮಾತುಕತೆ ಆಗುತ್ತೆ, ಬಟ್ ಅದು ನಾರ್ಮಲ್ ಆಗೂ ಇರ್ಬೋದು. ಬಟ್ ಆ ಮಾತುಕತೆ ಎಷ್ಟು ಚೆನ್ನಾಗಾಗುತ್ತೆ, ಅದನ್ನು ಎಷ್ಟು ರೀತಿಯಾಗಿ ಬರವಣಿಗೆ ಬರೆದಿದ್ದಾರೆ, ಅದು ಒಂದು ಹುಡುಗಿಗೆ ಅಥವಾ ಒಂದು ಹುಡುಗಂಗೆ ಅವರ ತಂದೆ ತಾಯಿ ಅಥವಾ ಇವ್ರ ತಂದೆ ತಾಯಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಗ್ರಿಪ್ಪಲ್ಲಿ ಇಟ್ಕೊಂಡು ಅನಿಲ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಾನು ಮೊನ್ನೆ ಟ್ರೇಲರ್ ನೋಡಿದೆ, ಇನ್ನೂ ರಿಲೀಸ್ ಆಗಿಲ್ಲ. ಅದರಲ್ಲಿ 3 ಡೈಲಾಗ್ ಬಂದರೂ ಕೂಡ ಆ ಡೈಲಾಗ್ಗಳು ನಾವು ಮಹೇಶ್ ಸರ್ ಹೇಳ್ತಾಯಿದ್ರು ಆಟೋ ಮೇಲೆ ಹಾಕ್ಬೋದು. ಅಂದರೆ ಇವಾಗ ಆಟೋ ಮೇಲೆಲ್ಲ ಒಂಥರ ಸಾಲ್ಗಳು ಬರೆದಿರ್ತಾರಲ್ಲ, ಅಷ್ಟು ಡೀಪ್ ಆಗಿದೆ ಅದರ ಮೀನಿಂಗ್ಗಳು. ಸೊ ನನಗನ್ಸುತ್ತೆ ಅದರ ಬರವಣಿಗೆನೇ ನಮ್ಮ ಬರವಣಿಗೆ, ಹಾಗೆ ನಮ್ಮ ಕ್ಯಾರೆಕ್ಟರ್ಸ್ಗಳೇ ಅದಕ್ಕೆ ಶಕ್ತಿ ಅಂತ ಅನಿಸುತ್ತೆ. ಅದನ್ನು ಹೇಗೆ ಅದನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ. ಆಮೇಲೆ ಸಾಂಗ್ಗಳು ನೋಡಿದ್ರೆ ಮೇಜರ್ಲಿ ಸಿನಿಮ್ಯಾಟೋಗ್ರಫಿ ಸರ್, ಎಲ್ಲೂ ನಾವು ಕರ್ನಾಟಕದಲ್ಲೇ ಶೂಟಿಂಗ್ ಮಾಡಿರೋದು, ಎಲ್ಲ ಚಿತ್ರದುರ್ಗ ಇರ್ಬೋದು, ಎಲ್ಲ ನಮ್ಮ ಲೋಕಲ್ ಏನಿದೆ ಅಲ್ಲೇ ಶೂಟಿಂಗ್ ಮಾಡಿರೋದು, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನನ್ಗನ್ಸುತ್ತೆ ಬರವಣಿಗೆಯಿಂದ ನಾವು ಕೂಡ ಜಸ್ಟಿಸ್ ಕೊಟ್ಟಿದ್ದೀವಿ ಪಾತ್ರಕ್ಕೆ, ಅದೆಲ್ಲ ತುಂಬ ಮುಖ್ಯ ಆಗುತ್ತೆ ಈ ಸಿನಿಮಾ ವಿಭಿನ್ನವಾಗಿರೋದಕ್ಕೆ. ಕಲ್ಟ್ ಹೀರೋ ಆಗಿ ಜಹೀದ್ಗೂ ವೈಯಕ್ತಿಕವಾಗಿ ಜಹೀದ್ಗೂ ವ್ಯತ್ಯಾಸ ಏನಿದೆ? ನೀವೇನು ಹೇಳ್ತೀರಿ ಆ ಹುಡುಗನ ಬಗ್ಗೆ? ತುಂಬ ಸರ್, ಇವಾಗ ಅವ್ರಿಗಿರೋ ಸುಖ ಸಂಪತ್ತಿಗೆ, ಅವ್ರಿಗಿರೋ ಒಂದು ಸ್ಟೇಟಸ್ಗೆ ಅವರು ತುಂಬ ಡೌನ್ ಟು ಅರ್ತ್ ಇದ್ದಾರೆ. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಪ್ಕೊಳ್ಳೋಕ್ಕಿಂತ ಮುಂಚೆ ನಾ ಈ ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡಿಂದ ಇದ್ರೆ ದೂರ ಇರೋದ್ರಷ್ಟು ಒಳ್ಳೆಯದು. ನಾವು ತುಂಬ ಸಿಂಪಲ್ ಆಗಿ ಬದುಕಿರೋ ಫ್ಯಾಮಿಲಿ ಇರೋದ್ರಿಂದ ನಾವು ಏನೇ ಒಂದು ಸ್ಟೆಪ್ ತೊಗೋಬೇಕು ಅನ್ನೋ ತುಂಬ ಯೋಚನೆ ಮಾಡಿ ತೊಗೋಬೇಕು. ಮಾಡ್ಲೋ ಬೇಡವೋ ಅನ್ನೋ ಗೊಂದಲದಲ್ಲೇ ಹೋಗಿದ್ದು, ಕತೆ ಕೇಳಿದ್ದು ಕೂಡ ಆಯಿತು. ಇದು ನನ್ನ ಕೆಲಸ, ನಾನು ಪಾತ್ರ ಇಷ್ಟ ಆಗ್ಬಿಟ್ಟಿದೆ, ಇವಾಗ ಇಲ್ಲ ಅನ್ನೋಕ್ಕಾಗಲ್ಲ ಅಂತಲೇ ನಾನು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಬಗ್ಗೆ ಆ್ಯಕ್ಟಿಂಗಲ್ಲಿ ನೀವೇ ಹೇಳ್ದಾಗೆ ಬನಾರಸಲ್ಲಿ ನೀವು ಎಷ್ಟು ಹೇಳಿದ್ದೀರಾ ಅದಕ್ಕಿಂತ ನನಗೆ ತುಂಬ ಅದರ 10 ಪಟ್ಟು ಅವರು ಹೆಚ್ಚು ಕಲ್ಟಲ್ಲಿ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿದೆ. ಬಟ್ ಪರ್ಸ್ನಲಿ ನಾನು ಹೇಳಬೇಕು ಅಂದರೆ ಅವರು ಎಲ್ಲರ ಬಗ್ಗೆನೂ ಕಾಳಜಿ ತೊಗೋತಾರೆ. ಎಲ್ಲರೂ ಊಟ ಮಾಡಿದ್ರೆ, ಏನು ತಿಂಡಿ ತಿಂದರೆ, ಆ ಸೆಟ್ಟಲ್ಲಿ ಏನು ನಡೀತಿದೆ, ಅವ್ರಿಗೆ ಇರೋ ಸುಖ ಸಂಪತ್ತಿಗೆ ಅವ್ರು ಈ ಥರ ಇರೋದು ತುಂಬ ಕಮ್ಮಿ. ಈ ಜಗತ್ತಿನಲ್ಲಿ ಯಾರೂ ಆ ಥರ ಇರಲ್ಲ. ಅನಿಲ್ ಸರ್ ಯಾವಾಗಲೂ ಹೇಳ್ತಾರೆ, ನೀವು ಬರ್ತಾ ಇದ್ರೆ ಒಂದು 4 ಕಾರ್ ನಿಮ್ಮ ಹಿಂದೆ ಇರಬೇಕು, ಹಂಗೆ ಆ ಗತ್ತಲ್ಲಿ ಬರ್ಬೇಕು, ನೀವು ನೋಡಿದ್ರೆ ಬಂದಿದ್ದೀರೋ ಇಲ್ಲೋ ಅಂತ ಗೊತ್ತಾಗಲ್ಲ ನಮ್ಮ ಸೆಟ್ಗೆ ಅಂತಾರೆ. ಅದೇ ಒಂದು ವ್ಯತ್ಯಾಸ ಸರ್. ಬಂದಾಗ ಹೋಗ್ತಾರೆ, ಬರ್ತಾರೆ. ಕರೆಕ್ಟ್ ಸರ್. ಯಾಕೆ ಇದು ಜೈದ್, ನೀವು ಯಾಕೆ ಹೀಗಿದ್ದೀರಿ? ಅಂದರೆ ಸರ್ ಟೈಮ್ ಅಂದರೆ ಹೆಂಗೆ ಹೇಳ್ಬೇಕು ನಿಮಗೆ, ಇವಾಗ
ಹೊಟ್ಟೆ ಹಸುವಾಗ ಊಟ ಮಾಡಬೇಕು ಸರ್. ಹೊಟ್ಟೆ ಹಸಿಲ್ಲ ಊಟ ಏನಿಗೆ ಮಾಡಲಿ ಅಂದರೆ ನಾನು ತುಂಬ ಚಿಕ್ಕವನಾಗಿದ್ದೆ. ಐ ಥಿಂಕ್ 10th ಸ್ಟ್ಯಾಂಡರ್ಡ್ 2nd PUC ಅವಾಗಿದ್ದಾಗೆಲ್ಲ ನಮ್ಮ ತಂದೆ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ಸು ಅವರೆಲ್ಲರೂ ನನಗೆ ಗನ್ಮ್ಯಾನ್ಗಳು ಇಟ್ಕೋ, ಸೆಕ್ಯೂರಿಟಿ ಇಟ್ಕೋ, ನಾನು ಬೇಡ ಅಂತಲೇ ಹೇಳ್ತಿದ್ದೆ. ಇಲ್ಲಿವರೆಗೂ ಇಟ್ಕೊಂಡಿಲ್ಲ. ಈಗ ಒಬ್ಬನ್ನ ಇಟ್ಕೊಂಡಿದ್ದೀನಿ. ಅಂದರೆ ನಾವು ಹೆಂಗೆ ಬೆಳಿತೀವಿ ಹಂಗಂಗೆ ನಮ್ಮ ಸಾಮ್ರಾಜ್ಯ ನಾವು ಈಗಿನ ಕಾಲ ಸ್ವಲ್ಪ ಆ ಟೈಮಲ್ಲೇ ನಾನು ಹಾಕೊಂಡು ಒಂದು 3-4 ಜನ ಗನ್ಮ್ಯಾನ್ಗಳನ್ನ ಹಾಕೊಂಡು ಓಡಾಡ್ತಿದ್ರೆ ನೋಡೋ ಜನ್ಮೀನ್ ಮಗ ನೋಡೋ ಹೆಂಗೆ ಓಡಾಡ್ತಿದ್ದಾನೆ, ನನಗೇನು ಫೇಸ್ ವ್ಯಾಲ್ಯೂ ಇಲ್ಲ. ಅಪ್ಪನ ದುಡ್ಡು. ಎಕ್ಸಾಕ್ಟ್ಲಿ. ಸೊ ಆ ಸಂದರ್ಭಗಳು ಬಂದಾಗ ಆ ಟೈಮ್ಗೆ ಮಾಡಿದ್ರೆ ಅದೆಲ್ಲ ಚೆಂದ ಆಗುತ್ತೆ. ಲೈಫ್ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನು? ಅಪ್ಪನ ದುಡ್ಡು, ಅಪ್ಪನ ಬಿಸ್ನೆಸ್ಸು, ಅಪ್ಪನ ಕಾಂದಾನು, ಅಪ್ಪನ ಇಡೀದಾದಂಥ ಒಂದು ಭಾರವಾದ ಬ್ಯಾಕ್ಗ್ರೌಂಡ್ ಇದೆ ನಿಮಗೆ. ಅದು ಪ್ಲಸ್ಸು ಇರ್ಬೋದು, ಮೈನಸ್ಸು ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಅದನ್ನು ನಾವು ದೂರದಿಂದ ಅಂದರೆ ಸರ್ ಜೀವನದಲ್ಲಿ ಏನು ಸಾಧನೆ ಮಾಡಬಾರ್ದು ಅಂತ ಯೋಚನೆ ಇದ್ರೆ ತುಂಬ ಪ್ಲಸ್ ಸರ್. ಹೌದು, ಸಾಧನೆ ಮಾಡಬೇಕು ಅಂತ ಹೊಡ್ತೀವಿ ಅಂದರೆ 90% ಮೈನಸ್. ನೀವು ನೀವಾಗಿರ್ಲಿಕ್ಕೆ ಇಷ್ಟಪಡ್ತೀರೋ ಅಥವಾ ನೀವು ಜಮೀರ್ನ ಮಗನಾಗ್ಲಿಕ್ಕೆ? ನಾನಾಗಿ ಇರೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ನನ್ನ ತಂದೆ ಮಗ ಅಂತ ಹೇಳಿದ್ರೆ ನಾನು ಇರೋಕ್ಕೆ ಇಷ್ಟಪಡೋದು ಇಲ್ಲ. ಕೆಲವೊಂದು ಕಡೆ ಕೆಲವೊಂದು ಸಂದರ್ಭಗಳಲ್ಲಿ ಹಂಗೂ ಇರಬೇಕಾಗಿರುತ್ತೆ. ಆವಾಗ ಬೇರೆ ಥರನೇ ಇರ್ತೀನಿ. ಹೌದು. ಬಟ್ ನಾನು ಯಾವ ಈ ಥರ ಇರೋಕ್ಕೆ ಈ ಭಾಷೆ ದೃಷ್ಟಿಯಿಂದ ಉತ್ತರ ದಕ್ಷಿಣ ಕಾಣುತ್ತೆ ನಿಮ್ಮ ಅಪ್ಪ ಮಗಂದು. ಅವರ ಭಾಷೆ, ನಿಮ್ಮ ಭಾಷೆ, ಈ ನಿಮ್ಮ ಸುಸಂಸ್ಕೃತವಾದ ಕನ್ನಡ ಅಥವಾ ನಿಮ್ಮ ಸುಲಲಿತವಾದ ಕನ್ನಡ, ಸುಶ್ರಾವ್ಯವಾಗಿ ನಮಗೆ ಕೇಳೋಲಿಕ್ಕೆ ಅಂದರೆ ನನಗೂ ಬರ್ತಿರ್ಲಿಲ್ಲ ಸರ್ ಕನ್ನಡ. ಅಂದರೆ ನಾನು 10th ಕನ್ನಡ ಓದಿದ್ದೆ. 3rd ಸಬ್ಜೆಕ್ಟ್ ಕನ್ನಡ ಇತ್ತು. ಆಮೇಲೆ ಕಾಲೇಜ್ ಆದಮೇಲೆ ಕನ್ನಡ ಇರಲಿಲ್ಲ. ಸೊ ಆಮೇಲೆ ನಂದು ಕನ್ನಡ ಅಷ್ಟಕ್ಕೆ ಇತ್ತು. ಯಾವಾಗ ನಾನು ನನ್ನ ಡಿಸಿಷನ್ನ ಸೀರಿಯಸ್ ಮಾಡಿಕೊಂಡು ಇದೇ ನನ್ನ ಕರಿಯರು, ನಾನು ಇಲ್ಲೇ ಇರಬೇಕು, ನಾನು ಇದೇ ಕೆಲಸ ಮಾಡಬೇಕು, ಆಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲೇ ಸಿನಿಮಾಗಳು ಮಾಡಬೇಕು ಅಂದರೆ ಭಾಷೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಆವಾಗ ಕ್ಲಾಸಸ್ ತೊಗೊಳೋದಾಗ್ಬೋದು, ಇನ್ನೂ ನನ್ನ ಭಾಷೆನ ಇನ್ನೂ ಸ್ಪಷ್ಟತೆ ಮಾಡ್ಕೊಳ್ಳೋದಾಗ್ಬೋದು, ಅಲ್ಲಿಂದ ಶುರು ಮಾಡಿದ್ದು ಸರ್. ಆ ಸ್ಪಷ್ಟತೆ ಮಾಡುವ ದಾರಿಯಲ್ಲಿ ತುಂಬ ಕಲ್ಲು ಮುಳ್ಳುಗಳೆಲ್ಲ ಆಗಿರ್ಬೇಕು. ಖಂಡಿತವಾಗ್ಲೂ ಸರ್, ಅಫ್ಕೋರ್ಸ್. ಏನಕ್ಕೆ ನಾವು ಮಾತಾಡೋದು ಮನೇಲಿ ಉರ್ದು ಇಲ್ಲ ಅಥವಾ ಇಂಗ್ಲೀಷ್, ಹಿಂದಿ. ಸೊ ಯೂಶ್ವಲಿ ನಾನು ಇದೇ ಭಾಷೆಗಳು ಜಾಸ್ತಿ ಬಳಸ್ತಿದ್ದೆ. ಸೊ ಕನ್ನಡ ತುಂಬ ಕಡಿಮೆ ಇತ್ತು. ಇಲ್ಲೇ ಇರಬೇಕು ಅಂತ ಹೇಳಿದಾಗಲ್ಲ, ಸೊ ಡೇ ಆ್ಯಂಡ್ ನೈಟ್ ಕನ್ನಡನೇ ಓದೋದು, ಕನ್ನಡ ಪೇಪರ್ಸೇ ಬರೆಯೋದು, ಅಂದರೆ ಕನ್ನಡ ಪೇಪರ್ಸ್ ಓದೋದಾಗ್ಬೋದು, ಬರೆಯೋದಾಗ್ಬೋದು, ಬುಕ್ಸು, ಕನ್ನಡ ಸಿನಿಮಾಗಳು ಜಾಸ್ತಿ ನೋಡೋಕ್ಕೆ ಶುರು ಮಾಡಿದೆ. ಭಾಷೆನ ಇಂಪ್ರೂವೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮತ್ತು ಒಂದಷ್ಟು ಗುಂಪು ಮಾಡಿಕೊಂಡೆ. ನೀವೇ ಡಬ್ ಮಾಡಬೇಕು ಅನ್ನುವ ಸಾಹಸ. ಹೌದು ಸರ್, ಸಾಹಸ ಅಂತಲ್ಲ ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ತೀವಿ ಅಂದಮೇಲೆ ನಾವು ಕನ್ನಡ ಭಾಷೆ ಮಾತಾಡಲೇಬೇಕು ಅಲ್ಲ ಸರ್. ಈಗ ನಾನು ಡೈಲಾಗ್ ಹೇಳಬೇಕು ಅಂದರೂ ಕೂಡ ಡಬ್ಬಿಂಗ್ ಓಕೆ ಬೇರೆಯವ್ರ ಕೈಲಿ ಮಾಡಿಸ್ಕೊಂಡು ಅಲ್ಲಿ ಡೈಲಾಗ್ ಅಂದ್ರೆ ನಾನು ಹೇಳಬೇಕಾ, ಅವನಲ್ಲಿ ಡಬ್ಬಿಂಗ್ ಮಾಡಿದಾಗ ಅವ್ನಿಗೆ ಅಲ್ಲಿ ಲಿಪ್ಸಿಂಕಿಂಗ್ ಮಿಸ್ ಹೊಡಿತಲ್ಲ ಸರ್. ಸೊ ಹಾಗಾಗಿ ಸರ್ ಈ ಅಪ್ಪನ ಇಡೀ ಈ ಐಶ್ವರ್ಯದ ಮಧ್ಯೆ ನೀವು ಮುದ್ದಾಗಿ ಬೆಳೆದಿದ್ದೀರಿ, ಭಾಳ ಸುಂದರವಾಗಿದ್ದೀರಿ. ಆದರೂ ನಿಮಗೆ ಕೆಲವು ಬೇಡದಿದ್ದೆಲ್ಲ ಈ ರಾಜಕಾರಣಿಗಳ ಮಕ್ಕಳಿಗೆ ಇರುವಂಥದ್ದು ಅಥವಾ ಇರಬಹುದಾದದ್ದು ಅಥವಾ ಇರಲೇಬೇಕಾದದ್ದು, ಈ ಕಲ್ಚರ್ ಅಂತ ಒಂದಿದೆಯಲ್ಲ, ಅದು ನಿಮ್ಮನ್ನು ಯಾಕೆ ಮೈಗೊಳ್ಳಲಿಲ್ಲ? ಅದು ಗೊತ್ತಿಲ್ಲ ಸರ್, ನನಗೆ ನೋ ಐಡಿಯಾ ಅಬೌಟ್ ಇಟ್ ಸರ್. ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಬೇರೆ ಥರ ವ್ಯಕ್ತಿ ಸರ್. ನಾನು ಒಂಥರ ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆ ಸೇರಲ್ಲ. ಅಮ್ಮನೊಟ್ಟಿಗೆ ಇರ್ತೀರಾ ನೀವು? ಮಮ್ಮಿ ಇಟ್ಟಿದ್ದು ಕಮ್ಮಿನೇ ಸರ್, ಎಷ್ಟು ಬೇಕು ಅಷ್ಟೇ. ಎಲ್ಲರ ಜೊತೆನೇ ಕಮ್ಮಿನೇ, ಮೂಡಿದ್ರೆ ಎಲ್ಲರ ಜೊತೆನೂ ಇರ್ತೀನಿ, ಬಟ್ ಜಾಸ್ತಿ ಯಾರ ಜೊತೆನೂ ಇರಲ್ಲ. ಏನಕ್ಕೆ ಮನೇಲಿ ನಾನು ದೊಡ್ಡವನಾಗಿರೋದ್ರಿಂದ ಎಲ್ಲ ನನಗಿಂತ ಎಲ್ಲರೂ ಚಿಕ್ಕವರು. ಸೊ ನಾನು ಬಂದ ತಕ್ಷಣ ಅವರೆಲ್ಲರೂ ಹೆದರ್ಕೊಂಡು ಓಡೋಗ್ಬಿಡ್ತಾರೆ ಭಯದಿಂದ. ಅದಕ್ಕೆ ನಾನೇನು ಮಾಡ್ತೀನಿ, ಜಾಸ್ತಿ ಫ್ಯಾಮಿಲಿ ಸೇರ್ಕೊಂಡಾಗ ನಾನು ಜಾಸ್ತಿ ಹೊತ್ತು ಕೂತ್ಕೊಳ್ಳಲ್ಲ. ನಾನು ಕೂತ್ಕೊಂಡ್ರೆ ಪಾಪ ಅವ್ರುಗಳು ಎಂಜಾಯ್ ಮಾಡಲ್ಲ ಅಂಥೇಳಿ ನಾನು ಜಾಸ್ತಿ ಹೊತ್ತು ಕೂತ್ಕೊಳ್ಳಲ್ಲ. ಸೊ ಎಲ್ಲರಿಂದನೇ ಸ್ವಲ್ಪ ದೂರನೇ ನಾನು ಪರ್ಸ್ನಲ್, ನಾನು ಏನು ಯಾರ ಜೊತೆನೂ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಲ್ಲ. ನನಗೆ ಎಷ್ಟೇ ಬೆಸ್ಟ್ ಫ್ರೆಂಡ್ ಇರಲಿ ಏನೇ ಇರಲಿ ಎಲ್ಲ ನನ್ನ ಒಳಗಡೆ ಇಟ್ಕೊಳ್ತೀನಿ. ನಾನು ಸ್ವಲ್ಪ ರಿಸರ್ವ್ಡ್. ನಾನು ಒಂಥರ ಈ ಕರ್ನಾಟಕ ಎಲ್ಲ ಸುತ್ತಿದ್ರಲ್ಲ, ಅದರ ಎಕ್ಸ್ಪೀರಿಯನ್ಸ್ ಆಗಿತ್ತು? ತುಂಬ ಅದ್ಭುತವಾಗಿತ್ತು ಸರ್. ಐ ಥಿಂಕ್ ನಾನು ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ನನ್ನ ಲೈಫಲ್ಲಿ ನಾನು ತೊಗೊಂಡಿದ್ದು ಅಂತ ನನಗೆ ಅನಿಸುತ್ತೆ. ಏನಕ್ಕಂದರೆ ನಿಮ್ಗೆ ಗೊತ್ತು ಹಾಗೆ ಸರ್, ಈಗ ಪ್ರೇಕ್ಷಕರು ಕಂಪ್ಲೇಂಟ್ ಇದೆ ಎಲ್ಲರದು, ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂಥೇಳಿ. ಅದನ್ನು ನಾವು ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಮಾಡ್ತಾಯಿಲ್ಲ, ಆ ನಂಬಿಕೆನ ನಾವು ಕಳ್ಕೊಂಡಿದ್ದೀವಿ ಅಂತ ನನಗೆ ಅನಿಸುತ್ತೆ ಸರ್. ಅದಕ್ಕೆ ನಾನು ಥಿಯೇಟ್ರಿಗೆ ಬರ್ತಾಯಿಲ್ಲ ಸರ್, ಸಿಂಪಲ್ ಆಸ್ ಇಟ್. ಈಗ ಸೂಫ್ರಮ್ ಸೈನಿಕ್ ಸರ್ ಹಿಟ್ ಆಗಬೇಕಾಗಿತ್ತು. ಹೌದು, ಹಂಗೆ ನೋಡೋಕೆ ಹೋದರೆ ಒಳ್ಳೆ ಪ್ರಚಾರನೂ ಮಾಡಿಲ್ಲ, ಏನೂ ಮಾಡಿಲ್ಲ ಸರ್. ಈ ಇಂಡಸ್ಟ್ರಿ ಭಾವಿಸುವಂಥ ಸೂಫ್ರಮ್ ಸರ್ ಒಂದು ಸಿನಿಮಾ ಅಂತ ನನಗೂ ಗೊತ್ತಿರಲಿಲ್ಲ, ಇಂಡಸ್ಟ್ರಿಯಲ್ಲಿ ಇದ್ದು ನನಗೆ ಗೊತ್ತಿಲ್ಲ. RSB ಶೆಟ್ಟಿ ತುಂಬ ಆತ್ಮೀಯರು ನನಗೂ ಕೂಡ, ನನಗೆ ಗೊತ್ತಿರಲಿಲ್ಲ. ಒಂದು ಪೋಸ್ಟ್ ಸೂಫ್ರಮ್ಸು ಅಂತ ಕಿವಿಯಲ್ಲಿ ಕೇಳಿರಲಿಲ್ಲ ನಾನು. ಆದರೆ ಅಷ್ಟು ಮಟ್ಟಕ್ಕೆ ಹಿಟ್ಟಾಯ್ತು ಅದು. ಏನು ಒಳ್ಳೆ ಸಿನಿಮಾ ಮಾಡಿದ್ರಿ ಅಂತ ಹೇಳಿ ಅಷ್ಟೇ ಸರ್. ಸೊ ನಾನು ಈ ಬಾರಿ ಏನು ಅಂದ್ಕೊಂಡೆ, ಮತ್ತೆ ಆ ನಂಬಿಕೆ ನಾವು ವಾಪಸ್ ಇದು ಮಾಡಬೇಕು, ಮತ್ತೆ ಆ ಮೇಲೆ ಜನ ನಂಬಬೇಕು ನನ್ನನ್ನು ಅಂತಂದರೆ ನಾನು ಅವ್ರ ಬಾಗ್ಲ ಹತ್ರ ಹೋಗಬೇಕು. ನಾನು ಅವ್ರ ಬಾಗ್ಲ ಹತ್ರ ಹೋದ್ರೇ ಅವ್ರಿಗೆ ನನ್ನ ಮೇಲೆ ಒಂದು ನಂಬಿಕೆ ಬರುತ್ತೆ. ಆಮೇಲೆ ನೀವು ಹೇಳಿದಾಗೆ ನಾವು ಶ್ರೀಮಂತರ ಮಕ್ಕಳು, ರಾಜಕಾರಣಿ ಮಕ್ಕಳು ಅಂತ ಹೇಳಿದ ತಕ್ಷಣವೇ ನಿಮ್ಮ ಮಾಧ್ಯಮ ಮುಖಾಂತರ, ನಿಮ್ಮ ಮುಖಾಂತರ, ಪತ್ರಿಕೆ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರು ನಮ್ಮನ್ನು ನೋಡಿರ್ತಾರೆ.
ಏನೇ ಇದ್ರೂ ಒಂದು ಚೌಕಡಲ್ಲಿ ಒಂದು ಅಭಿಪ್ರಾಯ ಇರುತ್ತೆ ನಮ್ಮ ಮೇಲೆ, ನೆಗೆಟಿವಿಟಿ ಇರುತ್ತೆ, ಜಾಸ್ತಿ ನೆಗೆಟಿವಿಟಿ ಇರುತ್ತೆ. ಆ ನೆಗೆಟಿವ್ ಎಲ್ಲ ಹೊಡೆದಾಕಬೇಕು ಅಂದರೆ ನಾವು ಅವ್ರ ಹತ್ರದಿಂದ ಅವ್ರು ನಮ್ಮನ್ನು ನೋಡಿದಾಗ ಆ ಅಭಿಪ್ರಾಯ ಚೇಂಜ್ ಆಗುತ್ತೆ. ಪರವಾಗಿಲ್ವಲ್ಲ, ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ, ಅಷ್ಟು ಸರಳತೆ, ಅಷ್ಟು ಸ್ಪಷ್ಟ ಭಾಷೆ, ಇಷ್ಟು ಚೆನ್ನಾಗಿದ್ದಾನಲ್ಲ ಅಂಥೇಳಿ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಸೊ ಪರ್ಸ್ನಲಿ ನನ್ನ ಫೇಸ್ ವ್ಯಾಲ್ಯೂನೂ ಚೇಂಜ್ ಆಗುತ್ತೆ, ಪ್ಲಸ್ ಸಿನಿಮಾಗೂ ಬೆನಿಫಿಟ್ ಆಗುತ್ತೆ ಅಂಥೇಳಿ ಎಂಟೈರ್ ಕರ್ನಾಟಕ ಸರ್, ಬಹುಶಃ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ನಾನು ಅಂದ್ಕೊಳ್ತೀನಿ, ಯಾವ ಕಲಾವಿದನೂ ಹೋಗಿಲ್ಲ ಅಂದ್ಕೊಳ್ತೀನಿ. 31 ಡಿಸ್ಟ್ರಿಕ್ಟ್, 88 ತಾಲೂಕು ಸರ್, ಅದು ಆಟ ಅಲ್ಲ ಸರ್. ಅದು ಹೆಚ್ಚು ಕಡಿಮೆ 1.5-2 ತಿಂಗಳಿಂದ ಓಡಾಡ್ತಾನೆ ಇದ್ದೀನಿ, ಇನ್ನೂ ಓಡಾಡ್ತಾನೆ ಇದ್ದೀನಿ. ಇನ್ನೂ 9 ಡಿಸ್ಟ್ರಿಕ್ಗಳು ಉಳಿದಿದೆ. ಅದು ಇವಾಗ ರಿಲೀಸ್ ಮುಂಚೆ ಎಲ್ಲ ಕವರ್ ಅಪ್ ಮಾಡಬೇಕು. ಪ್ಲಸ್ ಎಲ್ಲ ಮನೆಗೂ ಯಾವುದು ಬಿಟ್ಟಿಲ್ಲ ಸರ್ ನಾನು, ಇಲ್ಲಿವರೆಗೂ ಯಾರೂ ಮಾಡಲಿಲ್ಲ, ಇನ್ನು ಮುಂದೆ ಯಾರೂ ಮಾಡೋದಿಲ್ಲ ಅಂದ್ಕೊಳ್ತೀನಿ, ನನ್ನ ಕೈಲಿ ಇದು ಆಗೋದಿಲ್ಲ ಅಂದ್ಕೊಳ್ತೀನಿ.